एतावतालं ननु सूचितेन गुणैरसाम्येन तिशायनस्य हित्वेतरान् प्रार्थयतो विभूतिः यस्यांघ्रिरेणं जुषतेन भीप्सोः। भागवत सारोद्धारस्य अवधूत शिरोमणिना विष्णुतीर्थाचार्येण संगृहीतस्य अयं 61-शततमः श्लोकः 161ನೇಯ ಶ್ಲೋಕ. ಬ್ರಹ್ಮೋಪದೇಶ ಪ್ರಕರಣಂ ನಾಮ ಪ್ರಕರಣಮಿದಂ ಶ್ರೋತುಂ ಸಜ್ಜಾಮಹೇ ವಯಂ ಸರ್ವೇಪಿ. ಸರ್ವೇಪಿ ಭಕ್ತಾಃ ಸ್ತ್ರಿಯಃ ಶೂದ್ರಾಃ ಹೂಣಾಃ ಶಬರಾಃ ಸರ್ವೇಪಿ ಯೇ ಭಗವಂತಂ ಶರಣಂ ಗಚ್ಚಂತೆ ನೂನಂ ತಸ್ಯ ಮಾಯಾಂ ಅತಿತರಂತೆ. ಇತಿ ಪಾಪಜೀವಾಃ ಅಪಿ ಮಾಯಾಮೇತಾಂ ತರಂತಿ ಶ್ರುತಧಾರಣಾಃ ಜ್ಞಾನಿನಃ ತರಂತ್ಯೇವ ಇತಿ ಕಿಮು ವಕ್ತವ್ಯಂ. ನೂನಂ ಕರ್ಮಶೃಂಖಲಾ ದುರತ್ಯಯ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿಶತೈರಪಿ ಅತೀತೈಃ ಸರ್ವೇಷಾಂ ಅಸ್ಮಾಕಂ ಕರ್ಮ ಅಸ್ಮಾಭಿಃ ಅನುಭೂಯೇತೈವ. ಸುಕೃತಾನಿ ದುಷ್ಕೃತಾನಿ ಚ ಸ್ವೇಷಾಂ ಫಲಂ ಅದತ್ವ ನೈವ ನಶ್ಯಂತಿ. ಅತಃ ಇಯಂ ಕರ್ಮಶೃಂಖಲಾ ಅತೀವ ಭಯಂಕರಿ. ತಥಾಪಿ ಭಗವತಃ ಇಚ್ಛಾ ತಸ್ಯ ಅನುಗ್ರಹಃ ಕರ್ಮಶೃಂಖಲಾಯಾಃ ಅಪಿ ಬಲವತ್ತರಃ. ತಮೇವ ಭಗವಂತಂ ಯೇ ಪ್ರಪದ್ಯಂತೆ ತೇ ಮಾಯಾಮೀತಾಂ ನೂನಂ ತರಂತೆ. ಕರ್ಮಭಿಃ ಅಧಮಃ ಪ್ರಸಾದಃ ಲಭ್ಯತೆ. ಶ್ರವಣ ಮನನ ಧ್ಯಾನಾದಿಭಿಸ್ತು ಭಗವತಃ ಮಧ್ಯಮಃ ಪ್ರಸಾದಃ ಸಾಧ್ಯತೆ. ಶ್ರವಣ ಮನನ ಧ್ಯಾನಾದೀನಾಂ ಯತ್ ಫಲಂ ಜ್ಞಾನಂ ಭಕ್ತಿಶ್ಚ ತೇ ದ್ವೇ ಭಗವತಃ ಉತ್ತಮಂ ಪ್ರಸಾದಂ ಸಂಪಾದಯಂತೆ. ಭಕ್ತಿರೇವೈನಂ ಗಮಯತಿ ಭಕ್ತಿವಶಃ ಪುರುಷಃ ಅಯಂ ಪರಮಪುರುಷಃ ಭಕ್ತಿವಶಃ. ಅತಃ ಭಕ್ತಿರೇವ ನಾನ್ಯತ್ ಸಾಧನಂ ಅಸ್ಮಾನ್ ಏತಂ ಪರಮಪುರುಷಂ ಗಮಯತೆ. ಅಪಿ ಚ ಭಕ್ತಿಃ ತಂ ಗಮಯತ್ಯೇವ ಇತಿ ಏವಕಾರಸ್ಯ ವ್ಯತ್ಯಯೇನಾಪಿ ಅನ್ವಯಂ ಕೃತ್ವಾ ಅರ್ಥಃ ಅಭೀಪ್ಸಿತಃ ಅವಗಮ್ಯೇತ. ಯಸ್ಯ ಪ್ರಸಾದಾತ್ ಪರಮಾರ್ಥರೂಪಾತ್ ಸಂಸಾರಾನ್ ಮುಚ್ಯತೆ ನಾಪರೇಣ ಇತಿ ತತ್ರ ಪ್ರಬಲಂ ಪ್ರಮಾಣಂ ವರ್ತತೆ. ಪರಮಾರ್ಥರೂಪಾತ್ ಅಸ್ಮಾತ್ ಸಂಸಾರಾತ್ ಮುಚ್ಯತೆ ಜೀವಃ ಕೇವಲಂ ವಿಷ್ಣೋಃ ಪ್ರಸಾದಾದೇವ ನ ಅಪರೇಣ ಇತಿ. ಅತಃ ಅಯಂ ಭಗವಾನ್ ಯಮೇವ ವೃಣುತೆ ತೇನ ಪುರುಷೇಣ ಲಭ್ಯೇತ ತಸ್ಮೈ ಪುರುಷಾಯ ಆತ್ಮನಃ ಪರಮ ಕಲ್ಯಾಣೀಂ ಮೂರ್ತಿಂ ಸಹ ವಿವೃಣ್ವೀತ ಮುಕ್ತಿಂ ಚ ತಸ್ಮೈ ಏವ ಸಾಧಕಾಯ ದದ್ಯಾತ್. ಭಾಗವತ ಸಾರೋದ್ಧಾರದ 161ನೇ ಶ್ಲೋಕವನ್ನು ನೋಡಬೇಕು. ಬ್ರಹ್ಮೋಪದೇಶ ಪ್ರಕರಣ ಅಂತ ನಡೆದಿದೆ.
ಕರ್ಮ ಬಂಧನ ಬಹಳ ಪ್ರಬಲವಾದದ್ದು. ಕರ್ಮದ ಸರಪಳಿಯನ್ನು ಸುಲಭವಾಗಿ ನಾವು ಕಡ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಭಗವಂತನ ಪ್ರಸಾದ ಅನ್ನೋದು ಆ ಕರ್ಮದ ಸರಪಳಿಗಿಂತ ಹೆಚ್ಚು ಬಲಿಷ್ಠವಾದದ್ದು. ನಾಭುಕ್ತಂ ಕ್ಷೀಯತೆ ಕಲ್ಪಕೋಟಿ ಶತೈರಪಿ ಅಂತ ಶಾಸ್ತ್ರ ಹೇಳ್ತದೆ. ನಾವು ಮಾಡಿದ ಕರ್ಮಗಳನ್ನು ಕೋಟಿ ಕೋಟಿ ಕಲ್ಪಗಳು ಆದರೂ ಕೂಡ ನಾವೇ ಅನುಭವಿಸಬೇಕು. ಅನುಭವಿಸದೆ ಆ ಕರ್ಮಗಳು ಕ್ಷೀಣ ಆಗುವುದೇ ಇಲ್ಲ. ಅದರ ದುಷ್ಫಲವನ್ನಾಗಲಿ ಸತ್ಫಲವನ್ನಾಗಲಿ ನಾವು ಅನುಭವಿಸಲೇಬೇಕು ಅಂತ ಶಾಸ್ತ್ರ ಹೇಳುವುದೂ ಹೌದು. ಆದರೆ ಯಾವಾಗ ಸಾಧಕ ಜ್ಞಾನವನ್ನು ಪಡಿತಾನೆ ಮತ್ತು ಜ್ಞಾನಾನುಸಾರವಾದಂತಹ ಭಕ್ತಿಯನ್ನು ಪಡಿತಾನೆ, ಆವಾಗ ಅವನಿಗೆ ಖಂಡಿತವಾಗಿಯೂ ಕೂಡ ಸದ್ಗತಿ ಆಗ್ತದೆ. ಭಗವಂತ ಕರ್ಮಗಳ ಸರಪಳಿಯನ್ನ ಸರ್ವಶಕ್ತನಾದ್ದರಿಂದ ತುಂಡರಿಸ್ತಾನೆ ಅಂತ ನಾವು ಭರವಸೆ ಇಡಬಹುದು. ಮುಂದೆ ಆ ಭಗವಂತನ ಮಹಿಮೆಯನ್ನ ಲಕ್ಷ್ಮೀದೇವಿ ವರಿಸಿದ್ದರಿಂದ ಹೇಗೆ ಶ್ರೇಷ್ಠ ಭಗವಂತನ ಮಹಿಮೆ ಅಂತ ನಾವು ತಿಳಿಬೇಕು. ಅದು ಇವತ್ತು ನಾವು ನೋಡ್ಬೇಕಾದ ಶ್ಲೋಕ. ಯತಃ ಸಕಲ ಜಗಜ್ಜನ್ಮಾದಿ ಹೇತು ತಥೈವ ನಿಖಿಲ ಗುಣ ನಿವರ್ತಕಶ್ಚ ಭಗವಾನಿತಿ ಸಯೇವ ಮುಮುಕ್ಷುಭಿಃ ಜಿಜ್ಞಾಸ್ಯ ಇತ್ಯುಕ್ತಂ. ಭಗವಂತ ಜಗಜ್ಜನ್ಮಾದಿ ಕಾರಣ. ಅವನು ಸಗುಣ ನಿರ್ಗುಣ ಅಂತ ಬೇರೆ ಬೇರೆ ಥರ ವಿವಾದ ಮಾಡ್ತಾ ಇದ್ರು ಕೆಲವರು. ಆದರೆ ಆ ವಿಚಾರ ಬೇಡ. ಭಗವಂತ ಕಲ್ಯಾಣ ಗುಣ ಪರಿಪೂರ್ಣ. ಆದರೆ ಅವನು ಪ್ರಕೃತಿಯ ಬಂಧನದಿಂದ ರಹಿತನಾದವನು ನಿರ್ಗುಣನೂ ಹೌದು. ಹೀಗೆ ಗುಣಭೃತ್ ಹೌದು, ನಿರ್ಗುಣನೂ ಹೌದು. ಜೀವರನ್ನು ಬಂಧಿಸಿಟ್ಟಿರುವ ಸತ್ವರಜ ಸ್ತಮೋ ಗುಣಗಳನ್ನು ಅವನು ತುಂಡರಿಸ್ತಾನೆ. ಮೋಕ್ಷದಾಯಕನೂ ಹೌದು. ಅವನು ಬ್ರಹ್ಮರುದ್ರಾದಿಗಳು ಮೊದಲಾದ ಭಕ್ತರಿಗೆ ಮೋಕ್ಷವನ್ನು ಕೊಟ್ಟವನು. ಅದನ್ನೆಲ್ಲ ಈಗಿನ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಲಕ್ಷ್ಮೀದೇವಿ ಬೇರೆ ಎಲ್ಲ ದೇವತೆಗಳನ್ನು ಬಿಟ್ಟು ಸ್ವಯಂವರದಲ್ಲಿ ಭಗವಂತನನ್ನೇ ವರಿಸಿದಳಲ್ಲ. ಆದ್ರಿಂದ ಅವನೇ ಪರಮಪುರುಷ, ಸಕಲ ಕಲ್ಯಾಣ ಗುಣ ಉಳ್ಳವನು ಅನ್ನೋದು ನಮಗೆ ತಿಳಿದು ಬರ್ತದೆ. ಭಗವಂತನಿಗೆ ಮಹಾತ್ಮ್ಯದ ವಿಷಯದಲ್ಲಿ ಸಮಾನರಾದವರು ಯಾರೂ ಇಲ್ಲ, ಅವನನ್ನು ಮೀರಿದವರು ಯಾರೂ ಇಲ್ಲ. ಸಮುದ್ರ ಮಥನ ಮಾಡಿದರಲ್ಲ ದೇವತೆಗಳು, ಆಗ ಮಹಾಲಕ್ಷ್ಮಿ ಆ ಸಮುದ್ರದಿಂದ ಮಗಳಾಗಿ ಸಮುದ್ರ ರಾಜನ ಮಗಳಾಗಿ ಹುಟ್ಟಿ ಬಂದ್ಲು. ಅಲ್ಲೊಂದು ಸ್ವಯಂವರವೂ ನಡೆಯಿತು. ಬಂದಿದಂತಹ ಬ್ರಹ್ಮಾದಿ ದೇವತೆಗಳನ್ನೆಲ್ಲ ಬಿಟ್ಟು ಅವಳು ಭಗವಂತನನ್ನೇ ಭಜಿಸಿದಳು. ಭಗವಂತ ಅವಳನ್ನು ಅಪೇಕ್ಷೆ ಪಟ್ಟಿರಲಿಲ್ಲ. ಉಳಿದ ಬ್ರಹ್ಮಾದಿ ದೇವತೆಗಳೆಲ್ಲ ಆಕೆಯ ಅನುಗ್ರಹಾಕಾಂಕ್ಷಿಗಳಾಗಿ ಅಲ್ಲಿದ್ರು. ಹಿತ್ವಾ ಇತರಾನ್ ಪ್ರಾರ್ಥಯತೋ, ಅವರು ಪ್ರಾರ್ಥನೆ ಮಾಡ್ತಿದ್ರು. ಆದರೆ ಅವರನ್ನು ತಿರಸ್ಕರಿಸಿದಳು, ಭಗವಂತನನ್ನೇ ವರಿಸಿದಳು. ನೂನಂ ತಪೋಯಸ್ಯ ನ ಮನ್ಯು ನಿರ್ಜಯೋ ಜ್ಞಾನಂ ಕ್ವಚಿತ್ ತಸ್ಯ ನ ಸಂಗವರ್ಜಿತಂ ಕಶ್ಚಿನ್ ಮಹಾಂಸ್ತಸ್ಯ ನ ಕಾಮ ನಿರ್ಜಯಃ ಸ ಈಶ್ವರಃ ಕಿಂ ಪರತೋ ವ್ಯಪಾಶ್ರಯಃ. ಇವೆಲ್ಲ 1ನೇ ಸರ್ಗದ 1ನೇ ಸ್ಕಂದದ 18ನೇ ಅಧ್ಯಾಯದ 20ನೇ ಮತ್ತು 8ನೇ ಸ್ಕಂದದಲ್ಲಿ ಬರುವಂತಹ ಕೆಲವು ಶ್ಲೋಕಗಳು. ಹೀಗೆ ಬೇರೆ ಬೇರೆ ಕಡೆ ಬಂದಿರುವಂತಹ ಶ್ಲೋಕ ಇವೆಲ್ಲ. ಲಕ್ಷ್ಮೀದೇವಿಯ ಅನುಗ್ರಹವನ್ನು ಎಲ್ಲರೂ ಬಯಸ್ತಾರೆ. ಯಾರು ಬೇಡ ಲಕ್ಷ್ಮೀದೇವಿಗೆ? ಎಲ್ರಿಗೂ ಅವಳು ಬೇಕೇ ಬೇಕು. ಆದರೆ ಉಳಿದವರೆಲ್ಲರನ್ನೂ ಅವಳು ತಿರಸ್ಕರಿಸಿದಳು. ಆದರೆ ಭಗವಂತ ಮಾತ್ರ ತನ್ನನ್ನೂ ಬಯಸಿರ್ಲಿಲ್ಲ, ಲಕ್ಷ್ಮೀದೇವಿಯನ್ನೂ ಬಯಸಿರ್ಲಿಲ್ಲ. ಸುಖಕ್ಕಾಗಿ ಅವನು ಬಯಸುವವನಲ್ಲ, ಕೇವಲ ಭಕ್ತಳು ಅಂತ ಆ ಲಕ್ಷ್ಮೀದೇವಿಯನ್ನ ಅವನು ಪ್ರೀತಿಸ್ತಾನಷ್ಟೆ. ಅಂಥ ಭಗವಂತನನ್ನ ಅವಳು ವರಿಸಿ ಅವನ ಪಾದಧೂಳಿಯ ಸೇವಾ ಭಾಗ್ಯವನ್ನ ಪಡ್ಕೊಂಡ್ಳು. ಲಕ್ಷ್ಮೀದೇವಿಯಿಂದ ಭಗವಂತನಿಗೆ ಆಗ್ಬೇಕಾದ್ದೇನಿಲ್ಲ. ಐತರೆಯ ಭಾಷೆ ಹಾಗೆ ಹೇಳ್ತದೆ. ರಮಯಾ ರಮಮಾಣೋಪಿ ತತ್ಸ್ಥೇನೈವ ಸ್ತ್ರೀಯಾತ್ಮನ ರಮತೆ ನಾಣ್ಯತಃ ಕ್ವಾಪಿ ರತಿರ್ವಿಷ್ಣು ಸುಖಾತ್ಮನಃ ರಮಾಯಾ ರಮಣಂ ತಸ್ಮಾತ್ ರಮಾಯಾ ರತಿಪಾತ್ರತಾ ನಿವಾಸ್ಯಾಹ ರತಿದಾತ್ರತ್ವಂ ವಿಷ್ಣೋರ್ನ ಹ್ಯನ್ಯತೋ ರತಿ ಅಂತ.
ರಮೆಯ ಜೊತೆಗೆ ರಮಿಸ್ತಾನ ಹೌದು, ಆದರೆ ಅವಳಲ್ಲಿರುವ ಸ್ತ್ರೀರೂಪ ತನ್ನದೇನಿದೆ ಅದರ ಜೊತೆಗೆ ಅವನು ಸುಖ ಪಡ್ತಾನೆ. ಅವನು ಸುಖ ಸ್ವರೂಪ, ಇನ್ನೊಬ್ಬರ ಜೊತೆ ಸುಖ ಪಡಬೇಕಾದ ಅಗತ್ಯ ಅವನಿಗಿಲ್ಲ. ಆದ್ರಿಂದ ರಮೆಯ ಜೊತೆಗೆ ಅವನು ರಮಿಸುವುದು ಅಂದರೆ ರಮೆಯಿಂದ ಅವನು ಸುಖ ಪಡುವುದು ಅಂತ ಅರ್ಥ ಅಲ್ಲ. ರಮೆ ಅವನ ವಿಹಾರಕ್ಕೆ ಅಧಿಷ್ಠಾನ ಮಾತ್ರಳು ಅಂತ ಅರ್ಥ. ಅವಳು ಅವನಿಗೆ ರತಿಯನ್ನ, ಸುಖವನ್ನ ದಾತೃ ಅಲ್ಲ, ಕೊಡುವವಳಲ್ಲ. ಅವನಿಂದ ಸಿಗುವ ಸುಖಕ್ಕೆ ಅವಳು ಪಾತ್ರಳು ಮಾತ್ರ ಅಂತ ಹೀಗೆ ಐತರೆಯ ಭಾಷ್ಯ ಅದನ್ನು ವರ್ಣನೆ ಮಾಡ್ತದೆ. ಇಷ್ಟಾದರೂ ಆಕೆ ಅವನಿಗೆ ಪರಮ ಮಿತ್ರಳೆ. ನಚ ಬೃಹತಿ ಸಹಸ್ರಾಭಿಮಾನಿನೀಂ ದೇವೀಂ ವಿನಾ ಚೇತನ ಮಾತ್ರಸ್ಯ ಮುಖ್ಯ ಮಿತ್ರತ್ವ ಯುಜ್ಯತೆ ಅಂತ ಐತರೆಯ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಈ ವೇದಾಭಿಮಾನಿನಿಯಾದ ಲಕ್ಷ್ಮೀದೇವಿಯನ್ನು ಬಿಟ್ಟರೆ ಇನ್ಯಾವ ಚೇತನವೂ ಕೂಡ ಭಗವಂತನಿಗೆ ಅಷ್ಟು ಮುಖ್ಯವಾದ ಮಿತ್ರ, ಸ್ನೇಹಿತಳಲ್ಲ. ಹೀಗೆ ಅವನಿಗೆ ತುಂಬ ಪ್ರೀತಿ ಪಾತ್ರಳಾದಂಥ ಗೆಳತಿ ಅವಳು. ಅವನು ಕೂಡ ತನ್ನ ಸುಖಕ್ಕಾಗಿ ಅವಳನ್ನು ಬಯಸಲಿಲ್ಲ, ತನ್ನ ಭಕ್ತಳು ಅನ್ನೋ ಕಾರಣಕ್ಕಾಗಿ ಬಯಸಿದ ಅಷ್ಟೆ. ಲಕ್ಷ್ಮೀದೇವಿದು ಇದೊಂದು ಅವತಾರ. ಸಮುದ್ರರಾಜನ ಮಗಳಾಗಿ ಅವತರಿಸಿದ್ದವಳು. ಸ್ವಯಂವರ ನಡೆದಿತ್ತು. ಒಬ್ಬ ಗಂಡನನ್ನ ಅವಳು ಆರಿಸ್ಕೋಬೇಕಾಗಿತ್ತು, ವರನನ್ನ ಆರಿಸ್ಕೊಳ್ಬೇಕಾಗಿತ್ತು. ಈ ಲೋಕಪಾಲಕರಾದಂಥ ಬ್ರಹ್ಮಾದಿ ದೇವತೆಗಳೆಲ್ಲ ಅವಳ ಮಕ್ಕಳೇ. ಆದರೂ ಒಂದಲ್ಲ ಒಂದು ದೋಷಗಳನ್ನ ಅವರಲ್ಲಿ ಗುರುತಿಸಿದಳು ಆಕೆ. ಆಮೇಲೆ ಭಗವಂತನನ್ನೇ ಮತ್ತೊಮ್ಮೆ ಮದುವೆ ಮಾಡಿಕೊಳ್ಳುವಂತೆ ನಟಿಸಿದಳು. ಇದರಿಂದ ಭಗವಂತನ ಭಗವತಿಯ ಮಹತ್ವ ಜಗತ್ತಿಗೆ ತಿಳಿಬೇಕಾಗಿತ್ತು. ದುರ್ವಾಸರು ಮೊದಲಾದವರಲ್ಲಿ ದೊಡ್ಡ ತಪಶಕ್ತಿ ಇದೆ. ಶ್ಲೋಕ ಹಾಗೆ ಹೇಳ್ತದೆ, ನೂನಂ ತಪೋ, ತಪಸ್ಸಿದೆ, ಆದರೆ ಕೋಪವನ್ನು ಬಿಟ್ಟಿಲ್ಲ ಅವರು. ಅಂಬರೀಷ ರಾಜನ ವಿಷಯದಲ್ಲಿ ಮಹಾಕೋಪ ಬಂದ್ಬಿಟ್ಟಿತ್ತು ಅವರಿಗೆ. ಆದ್ರಿಂದ ಅಂಥವರನ್ನ ಒರೆಸುವಂತಿಲ್ಲ. ಜ್ಞಾನಂ ಕ್ವಚಿತ್ತಸ್ಯನ ಸಂಘ ವರ್ಜಿತಂ ಅಂತ ಮುಂದೆ. ದುರ್ವಾಸರು, ಬೃಹಸ್ಪತ್ಯಾಚಾರ್ಯರು ದೊಡ್ಡ ದೊಡ್ಡ ಜ್ಞಾನಿಗಳು, ದೊಡ್ಡ ಗುರುಗಳು. ಆದರೆ ಅವರು ಕೂಡ ಸಂಘವನ್ನ, ಸಂಪತ್ತಿನ ಸಂಘವನ್ನ, ತನ್ನವರು ನಮ್ಮವರು ಅನ್ನುವಂಥ ಸಂಘವನ್ನ ಅವ್ರು ಬಿಟ್ಟವರಲ್ಲ. ಕಶ್ಚಿನ್ ಮಹಾನ್, ಒಬ್ಬ ಚತುರ್ಮುಖ ಬ್ರಹ್ಮ, ಅವನು ಮಹಾನ್, ಮಹತ್ತತ್ವದ ಅಭಿಮಾನಿ ಅವನು. ಆದರೂ ಕೂಡ ನ ಕಾಮ ನಿರ್ಜಯ, ಕಾಮವನ್ನು ಅವನು ಬಿಟ್ಟವನಲ್ಲ. ತನ್ನ ಮಗಳನ್ನೇ ಮೋಹಿಸುವಂತೆ ಅವನು ವರ್ತಿಸಿದ. ಈಶ್ವರ ಸರ್ವಶಕ್ತ ಅಂತ ಕಾಣತಾನೆ. ಆದರೆ ಕಿಂ ಪರತೋ ವ್ಯಪಾಶ್ರಯ, ಭಸ್ಮಾಸುರ ಅವನನ್ನು ಬೆನ್ನಟ್ಟಿದಾಗ ಅವನು ಭಗವಂತನನ್ನೇ ಆಶ್ರಯಿಸಿ ತನ್ನ ಅಪಾಯದಿಂದ ಪಾರಾದ. ಆದ್ದರಿಂದ ಅವನು ಕೂಡ ನಿಜವಾದ ಅರ್ಥದಲ್ಲಿ ಈಶ್ವರನಲ್ಲ. ಮುಂದೆ 163ನೇ ಶ್ಲೋಕ ಹೇಳ್ತದೆ, ಧರ್ಮ ಕ್ವಚಿತ್ತಸ್ಯ ನ ಭೂತ ಸೌಹೃದಂ ತ್ಯಾಗ ಕ್ವಚಿತ್ತಚ್ಚ ನ ಮುಕ್ತಿ ಕಾರಣಂ ವೀರ್ಯಂ ಚ ಪುಂಸೋಸ್ತ್ಯಜ ವೇಗ ನಿಷ್ಕೃತಂ ನಹಿ ದ್ವಿತೀಯೋ ಗುಣಸಂಗವರ್ಜಿತಃ. ಕೆಲವರಿಗೆ ಧರ್ಮನಿಷ್ಠೆ ಇದೆ. ಯಾರವರು ಧರ್ಮನಿಷ್ಠೆ ಉಳ್ಳವರು ಅಂದ್ರೆ ಸ್ವಯಂ ಯಮರಾಜ. ಅವನಿಗೆ ಮಹಾನ್ ಧರ್ಮನಿಷ್ಠೆ ಇದೆ, ನಮಗದೆಲ್ಲ ಗೊತ್ತಿದೆ. ಆದರೆ ಈ ಜಗತ್ತಿನ ಪ್ರಾಣಿಗಳ ಬಗ್ಗೆ ಅವನಿಗೆ ದಯೆ ಇಲ್ಲ. ನಿರ್ದಯವಾಗಿ ಅವನು ಪಾಪಿಗಳನ್ನು ಶಿಕ್ಷಿಸ್ತಾನೆ. ಇದೆಲ್ಲ ಆಕೆ ತೋರಿಕೆಗಾಗಿ ಹೇಳುವಂಥ ದೋಷ. ಯಮನಲ್ಲಿ ದೋಷ ಇಲ್ಲ ಅಂತಲ್ಲ, ಯಮ ಅಪರಿಪೂರ್ಣನೇ. ಆದರೆ ಅವನು ತನ್ನ ಯಾವುದೋ ಸಿಟ್ಟಿನಿಂದ ಪಾಪಿಗಳನ್ನು ಶಿಕ್ಷಿಸುವುದಲ್ಲ. ಭಗವಂತನ ಅಣತಿ ಇದೆ, ಹಾಗೆ ಅವನು ಮಾಡ್ತಾನಷ್ಟೆ. ಆದರೂ ಅವನು ಅಪರಿಪೂರ್ಣನೇ. ಆದ್ರಿಂದ ಅವನಿಗೆ ದಯೆ ಇಲ್ಲ.
ಭೂತದಯ ಇಲ್ಲ ಅಂತ ಕಾಣಿಸ್ತದೆ. ಧರ್ಮ ಕ್ವಚಿತ್ ತಸ್ಯನ ಭೂತ ಸೌಹೃದಂ ತ್ಯಾಗ ಕ್ವಚಿತ್ ತಸ್ಯನ ಮುಕ್ತಿ ಕಾರಣಂ. ಈ ಬಲಿಚಕ್ರವರ್ತಿ ಮೊದಲಾದವರು ಬೇಕಾಷ್ಟು ದಾನ ಮಾಡಿದವರು, ಶಿಬಿ ಮೊದಲಾದವರು, ಅದರದು ಅಂಥ ದಾನ ಮುಕ್ತಿಗೆ ಕಾರಣ ಅಲ್ಲ. 3 ಹೆಜ್ಜೆ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದ, ಆದರೆ 3 ಹೆಜ್ಜೆ ಕೊಡ್ಲಿಕ್ಕೆ ಆಗಲಿಲ್ಲ ಅವನಿಗೆ. ಮತ್ತೆ ಭಗವಂತನದೇ ಆದ ಸಂಪತ್ತನ್ನು ಅವನಿಗೆ ಇವನು ಏನು ದಾನ ಮಾಡ್ಯಾನ? ಆ ಶಕ್ತಿಯೂ ಅವರಲ್ಲಿಲ್ಲ, ಯಾರಲ್ಲೂ. ಸೂರ್ಯ ಚಂದ್ರ ಮೊದಲಾದವರಲ್ಲಿ ಬೇಕಾದಷ್ಟು ವೇಗ ಇದೆ, ಶಕ್ತಿ ಇದೆ. ವೀರ್ಯಂಚ ಪುಂಸೋಸ್ತ್ಯಜ ವೇಗ ನಿಷ್ಕೃತಂ. ಆದರೆ ಆ ಸೂರ್ಯ ಚಂದ್ರ ವಾಯು ಮೊದಲಾದವರು ಕೂಡ ಕಾಲಚಕ್ರದ ವೇಗಕ್ಕೆ ಸೋಲುತ್ತಾರೆ. ಕಾಲಚಕ್ರದ ಮುಂದೆ ಅವರ ಶಕ್ತಿ, ಅವರ ವೇಗವೂ ಕೂಡ ಪ್ರತಿಬದ್ಧ ಆಗಲೇಬೇಕು. ಒಂದೊಂದು ಯುಗ, ಒಂದೊಂದು ಸೃಷ್ಟಿ ಕಲ್ಪ ಕಳೆದಾಗ ಅವರು ಕೂಡ ತಮ್ಮ ಸ್ಥಾನವನ್ನು ಬಿಟ್ಕೊಡ್ಬೇಕಾಗ್ತದೆ. ನಹಿ ದ್ವಿತೀಯೋ ಗುಣಸಂಗವರ್ಜಿತ. ಹೀಗೆ ಪ್ರತಿಯೊಬ್ಬರನ್ನು ಗಮನಿಸಿದರೆ ಯಾರೋ ಒಬ್ಬ ವ್ಯಕ್ತಿಯೂ ಕಾಣಿಸ್ತಾ ಇಲ್ಲ. ಸತ್ವರಜಸ್ತಮೋ ಗುಣಗಳ ಪ್ರಭಾವಕ್ಕೆ ಈಡಾಗದ ವ್ಯಕ್ತಿ ಯಾರೂ ಕೂಡ ಕಾಣಿಸ್ತಾ ಇಲ್ಲ. ಕ್ವಚಿತ್ ಚಿರಾಯುರ್ ನ ಚ ಶೀಲಮಂಗಲಂ ಕ್ವಚಿತ್ ತದಪ್ಯಸ್ತಿ ನ ವೇದ್ಯಮಾಯುಷಃ ಯತ್ರೋಭಯಂ ಕುತ್ರ ಚ ಸೋಪ್ಯಮಂಗಲಃ ಸುಮಂಗಲಃ ಕಶ್ಚನ ಕಾಂಕ್ಷತೆ ಹಿ ಮಾಂ. ಶೇಷ, ತಕ್ಷಕ ಮೊದಲಾದವರೆಲ್ಲ ಚಿರಾಯುಗಳು, ದೀರ್ಘಕಾಲ ಬದುಕಿದಂಥವರು. ಆದರೆ ಅವರು ಉಗ್ರವಾದ ಸ್ವಭಾವ ಇದ್ದವರು, ಕ್ರೂರವಾದಂತಹ ಸ್ವಭಾವ ಇದ್ದವರು. ಕ್ವಚಿತ್ ತದಪ್ಯಸ್ತಿ ನ ವೇದ್ಯಂ ಆಯುಷಃ. ಕೆಲವರು ಅಂತಹ ಉಗ್ರವಾದ ಸ್ವಭಾವ ಇದ್ದವರಲ್ಲ, ಸೌಮ್ಯ ಸ್ವಭಾವದ ದೇವತೆಗಳು ಇದ್ದಾರೆ, ಆದರೆ ದೀರ್ಘಾಯುಷಿಗಳವರಲ್ಲ. ಅನೇಕ ಜನ ರಾಜರು, ಮುಚುಕುಂದ, ರೈವತ ಮೊದಲಾದವರೆಲ್ಲ ಯಾರೂ ಕೂಡ ದೀರ್ಘಕಾಲ ಬದುಕಿದವರಲ್ಲ. ಎಲ್ಲ ಥರದ ಶೀಲ, ಸೌಂದರ್ಯ ಮೊದಲಾದ ಗುಣಗಳುಳ್ಳವರಾದರೂ ಕೂಡ ದೀರ್ಘಕಾಲ ಬದುಕಿದವರಲ್ಲ. ರೈವತ ಮಹಾರಾಜನೇ ತನ್ನ ಮಗಳಿಗೆ ಸೂಕ್ತ ವರ ಒಬ್ಬನನ್ನು ಅನ್ವೇಷಿಸಬೇಕು ಅಂತ ಅವಳ ಹಣೆ ಬರಹವನ್ನು ಬರೆದಂತಹ ಬ್ರಹ್ಮನ ಬಳಿಗೆ ಹೋದ. ಆ ಚತುರ್ಮುಖ ಬ್ರಹ್ಮ, ನಿನ್ನ ಮಗಳಿಗೆ ಬಲರಾಮನೇ ಯೋಗ್ಯನಾದ ವರ ಅಂತ ಹೇಳಿದ. ಆ ರೈವತ ರಾಜ ಬ್ರಹ್ಮಲೋಕದಿಂದ ಮರಳಿ ಬರುವ ಹೊತ್ತಿಗೆ ಅನೇಕ ಯುಗಗಳೇ ಮುಗಿದು ಹೋಗಿದ್ದು. ಭೂಮಿಯಲ್ಲಿ ರೇವತ ರಾಜ ಇದ್ದಾಗ ಯಾರಿದ್ರೋ ಅವ್ರ್ಯಾರು ಅವನು ಮರಳಿ ಬ್ರಹ್ಮಲೋಕದಿಂದ ಬಂದಾಗ ಯಾರೂ ಇರಲೇ ಇಲ್ಲ. ಮುಚುಕುಂದ ಮಹಾರಾಜನು ದೇವತೆಗಳ ಪರವಾಗಿ ಹೋರಾಟ ಮಾಡಿದ್ದ, ಯುದ್ಧ ಮಾಡಿದ್ದ. ಅವನು ಹಿಂತಿರುಗಿ ಬರುವ ಹೊತ್ತಿಗೆ ಅವನ ಹೆಂಡತಿ, ಮಕ್ಕಳು ಮೊದಲಾದವರೆಲ್ಲ ಲೋಕಾಂತರಕ್ಕೆ ಹೊರಟೋಗಿದ್ರು. ಆದ್ರಿಂದ ಅವನು ನಿದ್ರೆಯ ವರವನ್ನೇ ಬಯಸಿದ ಅಷ್ಟೆ. ದೇವೇಭ್ಯೋ ವರಂ ಗೃಹೀತ್ವ ನಿದ್ರಿತ ಇತಿ ಪ್ರಸಿದ್ಧಂ. ರಾಜರೆಲ್ಲ ಅಲ್ಪಾಯುಗಳು. ಇನ್ನು ಮಾರ್ಕಂಡೇಯ ಮೊದಲಾದ ಋಷಿಗಳಿದ್ದಾರೆ, ದೀರ್ಘಾಯುಷಿಗಳವರು, ಹೌದು. ಆದರೆ ಸಹಿ ಜಟಿಲತ್ವಾದಿನ ನ ಮನೋಜ್ಞ ಇತಿ ಪ್ರಸಿದ್ಧ. ಜಟಾಧಾರಿಯಾದವರು, ಸುಂದರವಾದಂತಹ ಆಕಾರ ಇದ್ದವರಲ್ಲ. ಇಂದ್ರ ಒಬ್ಬ ಇದ್ದಾನೆ, ಅವನು ಸುಂದರವಾದಂತಹ ಆಕಾರವೂ ಇದ್ದವನು ಹೌದು, 3 ಲೋಕದ ಒಡೆಯನೂ ಹೌದು. ಆದರೆ ಅವನೇ ನನ್ನ ಅನುಗ್ರಹವನ್ನು ಬಯಸಿ ಬದುಕುವನು. ನಾನು ಅವನನ್ನು ವರಿಸಿ ಮಾಡುವುದೇನಿದೆ? ಇವಂ ವಿಮೃಶ್ಯ ವ್ಯಭಿಚಾರಿ ಸದ್ಗುಣಂ ಪದಂ ನಿಜೈಕಾಶ್ರಯೇ ಸದ್ಗುಣಾಶ್ರಯಂ ವೌರೇ ಪರಂ ಸರ್ವಗುಣೈರಪೇಕ್ಷಿತಂ ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ. ಹೀಗೆಲ್ಲ ದೇವತೆಗಳ ಬಗ್ಗೆ ಅವರು ಆಲೋಚನೆ ಮಾಡಿದ್ಲು. ಅವರಲ್ಲಿ ಒಂದಲ್ಲ ಒಂದು ದೋಷ ಅವಳಿಗೆ ಕಂಡಿತು. ಮುಖ್ಯವಾಗಿ ಅಪರಿಪೂರ್ಣತೆ ಎನ್ನುವ ದೋಷ. ಇದು ಎಲ್ಲರಲ್ಲಿಯೂ ಕೂಡ ಇದ್ದೇ ಇರ್ತದೆ.
ಅನಿತ್ಯತ್ವಂ ದೇಹಹಾನಿ ದುಃಖ ಪ್ರಾಪ್ತಿರಪೂರ್ಣತ ನಾಶಶ್ಚತುರ್ವಿಧ ಪ್ರೋಕ್ತಃ ತದಭಾವೋ ಹರೇಸ್ತದ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಒಂದು ಪ್ರಮಾಣ ಹೇಳ್ತಾರೆ. ನಾಶ ಅನ್ನೋದು 4 ಥರ. ಅನಿತ್ಯ, ತನ್ನ ಅಸ್ತಿತ್ವವನ್ನೇ ಕಳ್ಕೊಳ್ಳುವುದು ಒಂದು ರೀತಿ ನಾಶ. ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳದೆ ಹೋದ್ರೂ ತಾನು ಇದ್ದ ದೇಹವನ್ನು ಕಳೆದುಕೊಳ್ಳುವುದು ಇನ್ನೊಂದು ನಾಶ. ಇದು ನಮಗೆ ಜೀವಾತ್ಮರಿಗೆ ಸಂಬಂಧಪಟ್ಟದ್ದು. ನಮ್ಮ ಜೀವಾತ್ಮರ ಅಸ್ತಿತ್ವ ನಷ್ಟ ಆಗೋದಿಲ್ಲ, ಆದರೆ ನಾವು ಯಾವ ದೇಹವನ್ನು ಆಶ್ರಯಿಸುತ್ತೀವೋ ಆ ದೇಹ ಹೊರಟು ಹೋಗ್ತದೆ. ಮೊದಲನೇ ನಾಶ ಅಂದರೆ ಅನಿತ್ಯತ್ವ. ಘಟ ಪಟ ಮೊದಲಾದವುಗಳು ತಮ್ಮ ಅಸ್ತಿತ್ವವನ್ನೇ ಕಳ್ಕೊಂಡು ಬಿಡ್ತವೆ, ಅದು ಒಂದು ನಾಶ. ಜೀವಾತ್ಮರು ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ಳೋದಿಲ್ಲ ಆದ್ರೂ ತಮ್ಮ ದೇಹವನ್ನು ಕಳ್ಕೋತಾರೆ. ದುಃಖ ಪ್ರಾಪ್ತಿ ಅನ್ನುವಂಥ ಒಂದು ನಾಶ, ಇದು ಅನೇಕ ಜನರಿಗಿದೆ. ಅಪೂರ್ಣತ ಅನ್ನುವ ನಾಶ, ಅದು ಲಕ್ಷ್ಮೀದೇವಿಯವರಿಗೂ ಇದೆ. ಅಂತೂ ಅಪೂರ್ಣತ ಅನ್ನುವ ನಾಶ, ಅಪೂರ್ಣತ್ವ ಅನ್ನುವ ಒಂದು ದೋಷ, ಅದು ಲಕ್ಷ್ಮೀದೇವಿಯಿಂದ ಆರಂಭಿಸಿ ಈ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಕ್ಕೂ ಜಡಕ್ಕೂ ಇದ್ದೇ ಇದೆ. ಯಾವ ಚತುರ್ವಿಧ ನಾಶರಹಿತನಾದವನು, ಯಾವ ವಿಧವಾದ ಕೊರತೆಯೂ ಕುಂದೂ ಇಲ್ಲದೆ ಇದ್ದವನು ಅಂದ್ರೆ ಈ ಭಗವಂತ ಗೋವಿಂದ ಮಾತ್ರ. ಭಗವಂತ ಅವ್ಯಭಿಚಾರಿ ಸದ್ಗುಣ ಅಂತ ವರ್ಣನೆ ಮಾಡ್ತಾರೆ. ಭಗವಂತನಲ್ಲಿ ಸದ್ಗುಣಗಳಿವೆ, ಅದಕ್ಕೆ ಯಾವುದೇ ರೀತಿಯಾದ ವ್ಯಭಿಚಾರ ಇಲ್ಲ. ನಮ್ಮಲ್ಲಿ ಎಲ್ಲ ಕರಲ್ಲಿಯೂ ಕೂಡ ಸದ್ಗುಣಗಳಿವೆ, ಇಲ್ಲ ಅಂತಲ್ಲ, ಸ್ವಲ್ಪ ಸ್ವಲ್ಪ ಇವೆ. ಮತ್ತು ಅವೆಲ್ಲ ವ್ಯಭಿಚಾರಿ ಸದ್ಗುಣಗಳು. ಯಾವುದೋ ಒಂದು ಸದ್ಗುಣ ನಮ್ಮಲ್ಲಿ ಇರ್ತದೆ, ಮತ್ತೆ ಇನ್ನೊಂದು ಯಾವುದೋ ಮಹಾ ದುರ್ಗುಣನೂ ಇರ್ತದೆ. ಈ ಶಬ್ದ ತುಂಬಾ ಮಹತ್ವದ್ದಾಗಿ ಕಾಣಿಸ್ತದೆ ನನಗೆ. ಭಗವಂತನನ್ನು ಅವ್ಯಭಿಚಾರಿ ಸದ್ಗುಣ ಅಂತ ನಾವೆಲ್ಲರೂ ಕೂಡ ಉಪಾಸಿಸಬೇಕು. ನಾವು ಆ ಮೂಲಕ ವ್ಯಭಿಚಾರಿ ಸದ್ಗುಣಗಳು ಅಂತ ನಮ್ಮ ಇತಿಮಿತಿಯನ್ನು ನಾವು ತಿಳಿದಂತಾಗ್ತದೆ. ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಕೂಡ ಒಂದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ತದೆ, ಮೇಲರಿಮೆ, ಅಹಂಕಾರ. ಸರ್ವೋಪಿ ಮನ್ಯತೆ ಲೋಕಃ ಆತ್ಮಾನಂ ಬುದ್ಧಿಮತ್ತನಂ. ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರೂ ಕೂಡ ತಾವು ಒಬ್ಬ ದೊಡ್ಡ ಬುದ್ಧಿವಂತರು ಅಂತ ತಿಳಿದಿರ್ತಾರೆ. ಸರ್ವಸ್ಯಾತ್ಮ ಬಹುಮತಃ ಸರ್ವೋತ್ಮಾನಂ ಪ್ರಶಂಸತೆ. ತಾವೇ ಒಬ್ಬರು ದೊಡ್ಡ ಬುದ್ಧಿವಂತರು ತಿಳಿದಿರ್ತಾರೆ. ಮತ್ತೆ ಬಹುಮತಃ ನಾವೊಂದು ಯಾವುದೋ ಮಹಾಕಾರ್ಯವನ್ನೇ ಮಾಡುವಂಥವ್ರು, ಮಹಾಕಾರ್ಯಕ್ಕಾಗಿ ಹುಟ್ಟಿದವರು, ಮಹಾಕಾರ್ಯಕ್ಕಾಗಿ ಹುಟ್ಟದೇ ಇದ್ರೂ ಕೂಡ ಹುಟ್ಟಿದ ಮೇಲಾದರೂ ಏನಾದರೂ ಮಹಾಕಾರ್ಯವನ್ನೇ ಮಾಡುವವರು ಅಂತ ನಾವೆಲ್ಲ ಭಾವಿಸಿರ್ತೇವೆ. ಸರ್ವೋತ್ಮಾನಂ ಪ್ರಶಂಸತೆ. ಎಲ್ಲರೂ ಕೂಡ ತಮ್ಮನ್ನು ತಾವು ಪ್ರಶಂಸೆ ಮಾಡ್ಕೊಳ್ತಾ ಇರ್ತಾರೆ. ನಿಂದಂತಿ ಚ ಪರಾಂ ಬುದ್ಧಿಂ ತ್ವಾಂ ಪ್ರಶಂಸಂತಿ ಚಾಸಕೃತ್. ಇನ್ನೊಬ್ಬರ ಬುದ್ಧಿಯನ್ನ, ಅವರ ಆಲೋಚನಾ ಸರಣಿಯನ್ನ, ಅವರ ಧೋರಣೆಗಳನ್ನ ಟೀಕೆ ಮಾಡಲಿಕ್ಕೆ ಯಾವತ್ತೂ ಕೂಡ ನಮಗೆ 2 ನಾಲಿಗೆ. ಸ್ವಾಂ ಪ್ರಶಂಸಂತಿ ಚಾಸಕೃತ್. ನಮ್ಮ ಬುದ್ಧಿಯನ್ನು ಮಾತ್ರ ನಾವು ಹೊಗಳ್ಕೊಳ್ತಾನೆ ಇರ್ತೇವೆ. ನಮ್ಮೆಲ್ಲರನ್ನೂ ಕೂಡ ವ್ಯಭಿಚಾರಿ ಸದ್ಗುಣಿಗಳು ಅಂತ ಭಾಗವತ ಹಾಸ್ಯ ಮಾಡಿದೆ. ನಾವು ನಮ್ಮ ಸುತ್ತಮುತ್ತಲಿರುವಂಥ ವ್ಯಕ್ತಿಗಳ ಬಗ್ಗೆ ನೋಡೋಣ. ಲಕ್ಷ್ಮೀದೇವಿ ಪರಮಾತ್ಮನನ್ನ ಉಳಿದ ದೇವತೆಗಳಿಗೆ ಹೋಲಿಸಿ ನೋಡಿದ್ಲಲ್ಲ. ನಾವು ನಮ್ಮ ಸುತ್ತಮುತ್ತಲಿರುವಂತಹ ಎಲ್ಲ ವ್ಯಕ್ತಿಗಳನ್ನು ನಮ್ಮ ಜೊತೆಗೆ, ಮತ್ತೆ ನಮ್ಮನ್ನು ಉಳಿದೆಲ್ಲ ವ್ಯಕ್ತಿಗಳನ್ನು, ಇವರೆಲ್ಲರನ್ನು ಪರಮಾತ್ಮನ ಜೊತೆಗೆ ನಾವು ಕೂಡ ಹೋಲಿಸಿ ನೋಡುವಂಥ ಕೆಲಸ ಮಾಡಬೇಕು. ಪರಮಾತ್ಮನನ್ನು ಮದುವೆ ಮಾಡ್ಕೊಳ್ಬೇಕಾದ ಕೆಲಸ ನಮಗೆ ಯಾರಿಗೂ ಇರ್ಲಿಕ್ಕಿಲ್ಲ. ನಾವು ಗಂಡಸರು ಆತನನ್ನು ಮದುವೆ ಮಾಡ್ಕೊಳ್ಳುವ ಪ್ರಶ್ನೆಯೂ ಇಲ್ಲ. ಸ್ತ್ರೀಯರು ಕೂಡ, ಎಲ್ಲಾ ಸ್ತ್ರೀಯರು ಭಗವಂತನ ಮದುವೆ ಮಾಡ್ಕೊಳ್ಳಿಕ್ಕೆ ಅರ್ಹರೂ ಅಲ್ಲ. ನಾವು ಕೂಡ ಲಕ್ಷ್ಮೀದೇವಿಯನ್ನ ಮದುವೆ ಮಾಡ್ಕೊಳ್ಳುವ ಪ್ರಶ್ನವೂ ಇಲ್ಲ. ಹೀಗಿಲ್ಲಿ ಮದುವೆ ಮಾಡ್ಕೊಳ್ಳೋ ಪ್ರಶ್ನೆ ಅಲ್ಲ. ಈ ಪರಮಾರ್ಥ ರೂಪವಾದ, ಪರಮ ದುಃಖ ರೂಪವಾದಂತಹ ಈ ಸಂಸಾರದಿಂದ ನಮ್ಮನ್ನು ಬಿಡಿಸುವವರು ಯಾರು ಅಂತ ಒಂದು ಪ್ರಶ್ನೆ ನಮ್ಮ ಎದುರಿಗಿರೋದು. ಈ ಕರ್ಮದ ಸರಪಳಿಯನ್ನ ತುಂಡರಿಸಿ ನಮ್ಮನ್ನು ಮುಕ್ತರನ್ನಾಗಿ ಮಾಡುವವರು ಯಾರು? ಅದು ನಮ್ಮ ಎದುರಿಗಿರುವಂತಹ ಸವಾಲು. ಅದನ್ನು ಭಗವಂತನೇ ಮಾಡಬೇಕೆ ಹೊರತು ಬೇರೆ ಯಾರು ಕೂಡ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ನಾವು ಮನವರಿಕೆ ಮಾಡ್ಕೊಳ್ಬೇಕಾದ ಸಂಗತಿ. ನಮ್ಮ ವ್ಯಕ್ತಿತ್ವದ ಬಗ್ಗೆ ನಮಗೊಂದು ಭಾರಿ ಮೇಲರಿಮೆ ಇದೆಯಲ್ಲ. ನಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳನ್ನ ಒಂದು ಬಾರಿ ನಾವು ಸಮೀಕ್ಷಿಸಿ ನೋಡೋಣ, ಒಂದು ಸರ್ವೆ ಮಾಡೋಣ.
ಎಲ್ಲರಲ್ಲೂ ಕೂಡ ಒಂದಲ್ಲ ಒಂದು ದೋಷ ನಮಗೆ ಕಾಣ್ತದೆ. ಆ ದೋಷಗಳು ನಮ್ಮಲ್ಲಿ ಇವೆಯಾ ಅಂತ ಕೇಳಿದ್ರೆ ನಮ್ಮಲ್ಲಿ ಇಲ್ಲ ಅಂತಾನೆ ನಾವೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೇವೆ. ಇದು ನನಗೂ ಹೀಗೆ ಕಾಣಿಸ್ತದೆ. ಇನ್ನು ಕೆಲವರು ನೀವು ಹಾಗೆ ಮಾಡಿದರೆ ನಿಮ್ಮಲ್ಲಿ ನಿಮ್ಮದು ಯಾವುದೇ ದೋಷ ಕಾಣಲಿಕ್ಕಿಲ್ಲ, ಆದರೆ ಉಳಿದವರಲ್ಲಿ ಒಂದಲ್ಲ ಒಂದು ದೋಷ ಕಂಡೇ ಕಾಣ್ತದೆ. ಅನೇಕ ಬಾರಿ ನಾನು ಅನ್ಕೊಂಡದ್ದಿದೆ, ಎಷ್ಟು ಸದ್ಗುಣಿಗಳು ಈ ವ್ಯಕ್ತಿಗಳು, ಆದರೆ ಇದೊಂದು ದುರ್ಗುಣ ಇವರಲ್ಲಿ ಇರಬಾರ್ದಿತ್ತು ಅಂತ. ಅವರಲ್ಲಿರುವ ಯಾವುದೋ ಒಂದು ದುರ್ಗುಣ ನಮಗೆ ಅನಪೇಕ್ಷಿತವಾದ್ದನ್ನ ನಾವು ಪಾಯಿಂಟ್ ಔಟ್ ಮಾಡ್ತೇವೆ. ಕೆಲವು ಬಾರಿ ಈ ಒಬ್ಬ ವ್ಯಕ್ತಿ ಇದೊಂದು ದುರ್ಗುಣ ಇಲ್ಲದೆ ಇದ್ರೆ ಎಷ್ಟು ಚೆನ್ನಾಗಿರ್ತಿದ್ದ, ಮುಂದೆ ಇದೇ ವ್ಯಕ್ತಿ ಈ ದುರ್ಗುಣದಿಂದ ರಹಿತನಾಗಿ ಮತ್ತೆ ಹುಟ್ಟಿ ಬರಲಿ, ಎಲ್ಲ ಸದ್ಗುಣಗಳ ಕಡಲಾಗಿ ಇದೊಂದು ದುರ್ಗುಣವಿಲ್ಲದವನಾಗಿ ಆತ ಮತ್ತೆ ಬರಲಿ ಅಂತ ನಾವು ಹೇಳ್ತಿರ್ತೇವೆ. ನಮಗೆ ಪ್ರತಿಯೊಂದು ಕೂಡ ಗೊತ್ತಾಗದೆ ಹೋದ್ರು ನಮ್ಮ ಸುತ್ತಮುತ್ತಲಿರುವಂತಹ ಲೋಕಪಾಲಕರಾದ ದೇವತೆಗಳು, ಮಹಾತ್ಮರು, ಜ್ಞಾನಿಗಳು ನಮ್ಮಲ್ಲಿರುವಂತಹ ಕುಂದು ಕೊರತೆಗಳನ್ನು ನೋಡ್ತಾನೆ ಇರ್ತಾರೆ. ನಮ್ಮ ಸುತ್ತಮುತ್ತಲಿರೋರೇ ಗಮನಿಸ್ತಿರ್ತಾರೆ, ದೊಡ್ಡ ದೊಡ್ಡ ಜ್ಞಾನಿಗಳೇ ಗಮನಿಸ್ತಾರೆ ಅಂತಲ್ಲ, ಸಾಮಾನ್ಯರು ಕೂಡ ಇದನ್ನೆಲ್ಲ ಗಮನಿಸಿಯೇ ಗಮನಿಸ್ತಾರೆ. ನಮಗೆ ನೇರವಾಗಿ ಹೇಳಲಿಕ್ಕಿಲ್ಲ ಅಷ್ಟೇ, ಹೇಳಿದ್ರೆ ನಮಗೆಲ್ಲ ದುಃಖ ಆಗ್ತದೋ ಅಂತ, ನಮಗೆ ಯಾಕೆ ನೋವು ಮಾಡುವುದು ಅಂತ ಅವ್ರು ಹೇಳಲಿಕ್ಕಿಲ್ಲ. ಆದರೆ ನಮ್ಮಲ್ಲಿರೋ ದೋಷಗಳನ್ನು ಮಾತ್ರ ಪ್ರತಿಯೊಬ್ಬರು ಗಮನಿಸ್ತಾ ಇರ್ತಾರೆ. ಅವ್ರು ಹೇಳಿದ್ರು ಆಯ್ತು, ಹೇಳದೆ ಇದ್ರು ಆಯ್ತು, ನಮಗೂ ಗಮನಕ್ಕೆ ಬರೋದಿಲ್ಲ. ಒಂದು 100 ಸದ್ಗುಣಗಳ ಜೊತೆಗೆ ಒಂದು 99 ಸದ್ಗುಣಗಳ ಜೊತೆಗೆ ಒಂದು ದುರ್ಗುಣ, 999 ಸದ್ಗುಣಗಳ ಜೊತೆಗೆ ಒಂದು ದುರ್ಗುಣ ನಮ್ಮಲ್ಲಿ ಸೇರಿಬಿಟ್ಟಿರ್ತದೆ. ಒಂದು ಚಿತ್ರದ ಅಂದವನ್ನ ಒಂದು ಮಸಿ ಹಾಳು ಮಾಡಿತು ಅನ್ನುವಂತೆ ನಮ್ಮ ವ್ಯಕ್ತಿತ್ವಕ್ಕೆ ಅದು ಮಸಿ ಎರಚಿ ಬಿಡ್ತದೆ ಆ ಒಂದು ದೋಷ. ಏಕೋ ಹಿ ದೋಷೋ ಗುಣಸನ್ನಿಪಾತೆ ನಿಮಜ್ಜತಿ ಇಂದೋ ಕಿರಣೇಶ್ವಿವಾಂಕ ಅಂತ ಹೇಳ್ತಾನೆ ಕಾಳಿದಾಸ. ಅನೇಕ ಗುಣಗಳಿದ್ದಾಗ, ಒಂದೇ ದೋಷ ಇದ್ದಾಗ ಆ ಒಂದು ದೋಷ ಮುಚ್ಚಿ ಹೋಗ್ತದೆ, ಗುಣಗಳೇ ಎದ್ದು ಕಾಣುತ್ತವೆ. ಚಂದ್ರನಲ್ಲಿ ಕಳಂಕ ಇದೆ, ಹೌದು, ಆ ಕಳಂಕ ಏನು ಬಹಳ ದೊಡ್ಡ ವಿಷಯ ಆಗೋದಿಲ್ಲ. ಚಂದ್ರನಲ್ಲಿರುವಂತಹ ಸುಂದರವಾದ ರೂಪ, ಅವನ ಗುಣ ಅದೇ ದೊಡ್ಡದಾಗ್ತದೆ. ಎಲ್ಲರೂ ಅವನು ಮೆಚ್ಚುತ್ತಾರೆ. ಕಳಂಕ ಉಳ್ಳವನು ಅಂತ ಅವನನ್ನು ಯಾರು ತಿರಸ್ಕಾರ ಮಾಡೋದಿಲ್ವಲ್ಲ ಅಂತಾನೆ ಕಾಳಿದಾಸ. ಹೌದು, ಆದರೆ ನಾವು ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಒಂದು ವೇಳೆ ಪರಾಮರ್ಶೆ ಮಾಡಿದಾಗ ನಮ್ಮ ಅನೇಕ ಸದ್ಗುಣಗಳಲ್ಲಿ ಆ ಒಂದು ದುರ್ಗುಣ ಮುಚ್ಚಿ ಹೋಗ್ತದ. ಖಂಡಿತವಾಗಿ ಹೋಗಬಹುದು, ಕೆಲವು ಸರಿ ಹೋಗದೇ ಇರುವ ಸಂದರ್ಭಗಳೇ ಜಾಸ್ತಿ. ಆದ್ರಿಂದ ನಮ್ಮ ವ್ಯಕ್ತಿತ್ವಕ್ಕೆ ಇರುವಂತಹ ಇತಿಮಿತಿಯನ್ನ ತೋರಿಸ್ತದೆ ಈ ಒಂದು ಶಾಸ್ತ್ರದ ಪ್ರಮೇಯ. ಆದ್ರಿಂದ ನಾವು ನಮ್ಮ ಸುತ್ತಮುತ್ತಲಿರುವಂತಹ ಎಲ್ಲ ಜಡ ಚೇತನಗಳನ್ನು ಬಿಟ್ಟು, ನಮ್ಮನ್ನೂ ಬಿಟ್ಟು, ನಮ್ಮನ್ನೇ ನಾವು ಮಹಾತ್ಮರು, ನಮ್ಮನ್ನೇ ಬಹಳ ದೊಡ್ಡವರು, ಸದ್ಗುಣಿಗಳು ಅಂತ ಭಾವಿಸುವುದನ್ನೆಲ್ಲ ಬಿಟ್ಟು ಅವ್ಯಭಿಚಾರಿ ಸದ್ಗುಣನಾದಂಥ ಇದೊಂದು ಈ ದುರ್ಗುಣ ಇವನಲ್ಲಿ ಇರಬಾರ್ದಿತ್ತು ಅಂತ ಯಾವ ಗುಣದ ಬಗ್ಗೆನೂ ಕೂಡ, ಭಗವಂತನ ಯಾವ ವ್ಯಕ್ತಿತ್ವದ ಒಂದು ಅಂಶದ ಬಗ್ಗೆನೂ ಕೂಡ ನಮಗೆ ಅನಿಸೋದಿಲ್ಲ. ಅಂತಹ ಭಗವಂತನ ಬಗ್ಗೆ ನಾವು ಮನಸ್ಸು ಹರಿಸಬೇಕು. ಇದು ನಾನು ಮಾಡ್ಕೊಳ್ತಿರೋದು ಒಂದು ಆತ್ಮವಿಮರ್ಶೆ. ಆದ್ರಿಂದ ನಮ್ಮ ಸುತ್ತಮುತ್ತಲಿರುವಂತಹ ಜಡ ಚೇತನಗಳ ಬಗ್ಗೆ, ಜಡಗಳ ಬಗ್ಗೆ ಬೇಡ, ಚೇತನಗಳ ಬಗ್ಗೆ ವಿಶೇಷವಾಗಿ ಬೇಡ, ನಮ್ಮ ಬಗ್ಗೆ ಆತ್ಮಮೋಹ ಬೇಡ, ಭಗವಂತನನ್ನು ಅವ್ಯಭಿಚಾರಿ ಸದ್ಗುಣ ಅಂತ ನಾವು ಎಲ್ಲವನ್ನೂ ಮೀರಿ ಆತನಲ್ಲಿ ಭಕ್ತಿಯನ್ನ ಕಾಣಲಿಕ್ಕೆ ಪ್ರಯತ್ನ ಪಡಬೇಕು. ಆ ಗುಣಗಳು ಎಂದೂ ಕಡಿಮೆಯೂ ಆಗೋದಿಲ್ಲ, ಅವುಗಳಲ್ಲಿ ಯಾವುದೇ ಕೊರತೆಯೂ ಇಲ್ಲ. ನಿಜೈಕಾಶ್ರಯ, ಯಾರು ತನ್ನನ್ನು ಭಕ್ತಿಯಿಂದ ನಂಬಿದ್ದಾರೆ
ಅಂಥವರಿಗೆ ಈ ಸಂಸಾರದಲ್ಲೂ ಮುಕ್ತಿಯಲ್ಲೂ ಆಶ್ರಯ ಕೊಟ್ಟವನು ಅವನೇ. ಸರ್ವಗುಣೈ ಅಪೇಕ್ಷಿತ, ಅವನ ಮಹಾಗುಣಗಳಿಂದಾಗಿ ಎಲ್ಲ ದೇವತೆಗಳು ಯೋಗಿಗಳು ಅವನನ್ನು ಬಯಸ್ತಾರೆ, ನಾವು ಬಯಸಬೇಕು. ಲಕ್ಷ್ಮೀದೇವಿ ಕೂಡ ತನ್ನ ಗಂಡ ಹೀಗಿರಬೇಕು ಅಂತ ಬಯಸಿದಳು. ಹಾಗೆ ಭಗವಂತ ಇದ್ದ, ಅವನು ಮುಕುಂದ ಮೋಕ್ಷದಾಯಕ. ಅದಕ್ಕಾಗಿ ಆತನನ್ನ ನಿರಪೇಕ್ಷ, ಅವನಿಗೆ ಸ್ತ್ರೀ ಲಕ್ಷ್ಮೀದೇವಿಯ ಅವಶ್ಯಕತೆ ಇಲ್ಲದೇ ಇದ್ರು ಇವಳು ಆತನನ್ನ ಬಯಸಿದಳು. ಅವ್ಯಭಿಚಾರಿ ಸದ್ಗುಣಂ ಅಂತ ಬಂತಲ್ಲ, ಇದನ್ನ ಹೀಗೆ ವ್ಯಾಖ್ಯಾನ ಮಾಡ್ತಾರೆ ಜ್ಞಾನಿಗಳು. ಬ್ರಹ್ಮಸೂತ್ರದ ಮೊದಲ ಮತ್ತು 2ನೇ ಅಧ್ಯಾಯದಲ್ಲಿ ಭಗವಂತನ ನಿರ್ದೋಷ ಗುಣಪೂರ್ಣತ್ವವನ್ನು ಪ್ರತಿಪಾದನೆ ಮಾಡ್ತಾರೆ. ಅದನ್ನ ಅವ್ಯಭಿಚಾರಿ ಸದ್ಗುಣಂ ಎಂಬ ಈ ಶಬ್ದ ಹೇಳ್ತದೆ. ಮತ್ತೆ ಸರ್ವಗುಣೈ ಅಪೇಕ್ಷಿತ ಎಂಬ ಮಾತು ಜ್ಞೇಯತ್ವ, ಜ್ಞೇಯಂ ಗಮ್ಯಂ ಅಂತೀಗ ನಾನಾ ಥರದ ಗುಣಗಳು ಭಗವಂತಂದು. 3ನೇ ಅಧ್ಯಾಯದಲ್ಲಿ ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ ಬ್ರಹ್ಮಸೂತ್ರದಲ್ಲಿ. ಅದನ್ನ ಸರ್ವಗುಣೈ ಅಪೇಕ್ಷಿತ, ಎಲ್ಲ ಸಾಧಕರಿಗೂ ಅಪೇಕ್ಷಿತ ಅನ್ನುವ ಶಬ್ದ ಹೇಳ್ತದೆ. ನಿಜೈಕಾಶ್ರಯ ಸದ್ಗುಣಾಶ್ರಯಂ ಮುಕುಂದಂ ಅಂದ್ರೆ ಅವನು ಗಮ್ಯನೂ ಆಗಿದ್ದಾನೆ. ಸಂಸಾರದಲ್ಲಿಯೂ ಮುಕ್ತಿಯಲ್ಲೂ ಎಲ್ರಿಗೂ ಕೂಡ ಅವನು ಗಮ್ಯ ಅನ್ನುವ ಪ್ರಮೇಯವನ್ನ, 4ನೇ ಅಧ್ಯಾಯದ ಪ್ರಮೇಯವನ್ನ ನಿಜೈಕಾಶ್ರಯ ಸದ್ಗುಣಾಶ್ರಯಂ ಮುಕುಂದಂ ಎಂಬ ಶಬ್ದ ಹೇಳ್ತಾ ಇದೆ. ಈ ಜಗತ್ತಿನ ಬೇರೆ ಬೇರೆ ವ್ಯಕ್ತಿಗಳಲ್ಲಿ, ದೇವತೆಗಳಲ್ಲಿ ಮೊದಲಾದವರಲ್ಲಿ ದೋಷಗಳನ್ನು ಕಾಣುವುದೇನಿದೆ ಅದೆಲ್ಲ, ಅಲ್ಲಿರುವ ದೋಷಗಳನ್ನು ಹೇಳುವುದು, ಗಮನಿಸುವುದು ಮತ್ತೆ ಆಡಿಕೊಳ್ಳುವುದು ನಮ್ಮ ಬಾಯಿಯ ಚಪಲಕ್ಕಾಗಿರಬಾರದು. ಅದೆಲ್ಲ ಇಂಥ ದೋಷವುಳ್ಳಂಥ ಜೀವರನ್ನು ಬಿಟ್ಟು ನಾನು ಭಗವಂತನನ್ನು ಬಯಸಬೇಕಾಗಿದೆ ಅಂತ ಈ ಒಂದು ದೃಷ್ಟಿಕೋನದಿಂದ ಎಲ್ಲರೂ ಕೂಡ ಉಳಿದ ಕಡೆ ದೋಷಗಳನ್ನು ಗಮನಿಸಬೇಕು. ದೋಷಗಳನ್ನು ಗಮನಿಸುವುದು ದುರ್ಬುದ್ಧಿಯಿಂದಲ್ಲ, ಭಗವಂತನಲ್ಲಿ ಸರ್ವೋತ್ಕರ್ಷ ಇದೆ, ಸರ್ವೋತ್ತಮತ್ವ ಇದೆ ಅನ್ನೋ ಒಂದು ಪ್ರಮೇಯವನ್ನು ತಿಳ್ಕೊಳ್ಬೇಕೆಂಬ ದೃಷ್ಟಿಯಿಂದ ದೋಷಗಳನ್ನು ಗಮನಿಸುವುದಷ್ಟೇ. ಅದನ್ನು ಲಕ್ಷ್ಮೀದೇವಿ ಮಾಡಿದಂತೆ ನಾವು ಕೂಡ ಮಾಡಬೇಕು. ಅಲ್ಲಿಗೆ 165ನೇ ಶ್ಲೋಕ ಸಮಾಪ್ತವಾಗಿದೆ.